ಹಾಯ್ ವೆಲ್ಕಮ್ ಟು ಚಾಯಲಾಕ್ಸ್. ನಾನು ನಿನ್ನೆ ಹೇಳಿದ ರೀತಿ ಇವತ್ತೊಂದು ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಣ್ಣ ಈರುಳ್ಳಿ ಮತ್ತು ದಪ್ಪ ಈರುಳ್ಳಿ ಯೂಸ್ ಮಾಡ್ಕೊಂಡು ಮಾಡೋದು. ಇದು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 ತಿಂಗಳಷ್ಟು ಇಟ್ಟು ಯೂಸ್ ಮಾಡ್ಬೋದು. ಸಾರು ಮಾಡಿದ ದಿನ ನಿಮಗೆ ಇದು ಯೂಸ್ ಆಗುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಕೊತ್ತಂಬರಿನ ಬೀಜನ ಹುರಿದಿಟ್ಕೊಂಡೆ. ಅದಾದಮೇಲೆ 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯನೂ ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ. ಫಸ್ಟ್ ಕೊತ್ತಂಬರಿ ಹುರಿದಿಟ್ಕೊಂಬಿಡಿ ಒಂದು 3 ಸ್ಪೂನು, ಆಮೇಲೆ ಸಾಸಿವೆ ಮೆಂತ್ಯ ಹುರಿದಿಟ್ಕೊಳ್ಳಿ. ಈಗ ನಾನು ಇದಕ್ಕೆ ಎಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಳ್ಳೆಣ್ಣೆ ಹಾಕ್ಬಿಟ್ಟು ಒಂದು ದೊಪ್ಪ ನಿಂಬೆಹಣ್ಣಷ್ಟು ಗಾತ್ರದ ಹುಣಸೆಹಣ್ಣು ತೊಗೊಂಡು ಫಸ್ಟು ಹುಣಸೆಹಣ್ಣ ಆ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾಯಿದ್ದೀನಿ. ಹುಣಸೆಹಣ್ಣು ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂಚೂರು ಅದಕ್ಕೇ ಎಣ್ಣೆ ಹಾಕ್ಬಿಟ್ಟು ಸಣ್ಣ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ತೊಳೆದು ಹಾಕ್ಬಿಟ್ಟು ಇಟ್ಟಿದ್ದೆ. ಅದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2 ದಪ್ಪ ಈರುಳ್ಳಿ ಅದನ್ನು ಅಷ್ಟೇ ಹಾಕ್ಕೊಂಡು ನೀಟಾಗಿ ಕೆಂಪಾಗಿ ಗೋಲ್ಡ್ ಕಲರ್ ಬರೋಂಗೆ ಹುರಿದಿಟ್ಕೋಬೇಕು. ಅದು ಹುರಿತಾ ಇರಲಿ ಅಷ್ಟರಲ್ಲಿ ನಾವು ಇದು ಸಾಸಿವೆ, ಮೆಂತ್ಯ, ಕೊತ್ತಂಬರಿ ಸೊಪ್ಪೆಲ್ಲ ಹುರಿದಿಟ್ಟಿದ್ವಲ್ಲ, ಕೊತ್ತಂಬರಿ ಬೀಜ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡ್ಕೊಂಬರೋಣ. ಇದೇನು ಪೇಸ್ಟ್ ಮಾಡಬೇಕಾಗಿಲ್ಲ, ಪುಡಿ ಮಾಡಿದ್ರೆ ಸಾಕು. ಈಗ ಈರುಳ್ಳಿ ಫ್ರೈ ಆಗ್ತಿದೆ. ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಹುರ್ಕೋಬೇಕು, ಕೆಂಪು ಕಲರ್ ಆಗಂಗೆ ಹುರ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು 10ರಿಂದ 12 ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊಂಡು ಹುರ್ಕೊಳ್ಳಿ. ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನೂ ಎಳ್ಳೆಣ್ಣೆ ಹಾಕ್ಬಿಟ್ಟು ನೀಟಾಗಿ ಹುರ್ಕೋತಾ ಇದ್ದೀನಿ. ಕೊತ್ತಂಬರಿ ಬೀಜ ಆಮೇಲೆ ಸಾಸಿವೆ ಮೆಂತ್ಯ ಎಲ್ಲ ಹುರಿದು ಪುಡಿ ಮಾಡುವಾಗ ಒಂಚೂರು ನೀರು ಹಾಕ್ಬೇಡಿ. ತರ್ತರಿಯಾಗೆ ಪುಡಿ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಪೌಡ್ರ್ ಆಗಬೇಕು ಅನ್ನೋದೇನಿಲ್ಲ. ಇದು ಈರುಳ್ಳಿ ಎಲ್ಲ ಹುರಿಯೋ ಟೈಮ್ಲಿ ನೀವು ಅದು ಪುಡಿ ಮಾಡಿ ಇಟ್ಕೋಬೋದು. ಈಗ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನು ಅದಕ್ಕೆ ಮುಂಚೆ ಫಸ್ಟು ಹುಣಸೆಹಣ್ಣು ಹುರಿದಿಟ್ಕೊಂಡ್ವಲ್ಲ, ಫಸ್ಟು ಹುಣಸೆಹಣ್ಣನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ. ಯಾಕೆಂದರೆ ಹುಣಸೆಹಣ್ಣು ಸಮಯಲ್ಲ ಬೇಗ. ಹುಣಸೆಹಣ್ಣು ಒಂದು 2-3 ಸುತ್ತು ಆದಮೇಲೆ ನಾವು ಫ್ರೈ ಮಾಡಿರೋ ಈರುಳ್ಳಿ ಎಲ್ಲನೂ ಹಾಕಿ ನೀಟಾಗಿ ಈ ಥರ ನೈಸಾಗಿ ರುಬ್ಕೊಂಬರಬೇಕು. ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕು. ಎಣ್ಣೆ ಹಾಕ್ಕೊಂಡು ನಾನು ಒಂದು ಕರಂಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಜೀರಿಗೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಣಮೆಣಸಿನ್ಕಾಯಿ 1-2, ಅದಾದಮೇಲೆ ಸ್ವಲ್ಪ ಹಿಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಲು. ಹಿಂಗೆ ಹಾಕ್ಬಿಟ್ಟು ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು ಈಗೇನು ಮಾಡ್ತಿದ್ದೀನಿ, ನಾವು ಖಾರ ಏನು ಸೇರಿಸಿಲ್ಲ ಅಲ್ವ ಇದಕ್ಕೆ, ಒಣಮೆಣಸಿನ್ಕಾಯಿ, ಅದರಿಂದ ಈ ಟೈಮ್ಲಿ 2 ಸ್ಪೂನಷ್ಟು ಹಚ್ಮೆಣ್ಸಿನ್ಕಾಯಿ ಪುಡಿ. ನೀವು ಕಾಶ್ಮೀರಿ ಚಿಲ್ಲಿ ಹಾಕಿದ್ರೆ 1 ಸ್ಪೂನ್, ಅದು 1 ಸ್ಪೂನ್ ಹಚ್ಮೆಣ್ಸಿನ ಪುಡಿ ಹಾಕ್ಬಿಟ್ಟು 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಒಂದು 5 ನಿಮಿಷ ಎಣ್ಣೆಲೆ ಒಂಚೂರು ಫ್ರೈ ಮಾಡಾದಮೇಲೆ ನಾವು ಆಡಿಸಿಟ್ಟಿದ್ದೀವಲ್ವ ಈರುಳ್ಳಿ ಪೇಸ್ಟು, ಅದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಖಾರದ ಪುಡಿ ಜೊತೆಗೆ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಬೆಲ್ಲದ ಪುಡಿ, ಒಂದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಈಗ ಇದೊಂದು ಮೀಡಿಯಮ್ ಫ್ಲೇಮ್ಲೇ ಮಾಡಿ ನೋಡಿ. ಯಾವ ಕಲರ್ ಇದ್ದಿದ್ದು 10 ನಿಮಿಷ ಹುರಿದಿದ್ದೀನಿ ನಾನು. ಈಗ ಒಂಥರ ಕೆಂಪು ಕಲರ್ ಬಂದಿದೆ, ಒಳ್ಳೆ ಚಟ್ನಿ ಕಲರ್ ಬಂದಿದೆ. ನಾವು ರುಬ್ಬಿಟ್ಟಾಗ ಎಣ್ಣೆಗೆ ಹಾಕೋವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಹಸಿರು ಕಲರ್ ಇತ್ತು. ಈಗ ನೋಡಿ ನೀಟಾಗಿ 10 ನಿಮಿಷ ಆದಮೇಲೆ ಎಷ್ಟು ತೆಳ್ಳಗಿದ್ದಿದ್ದು ಹೆಂಗೆ ಹಲ್ವಾ ಥರ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಅದು ಆಗಿದೆ ಅಂತ ಅರ್ಥ. ನೀಟಾಗಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮ್ಲೇ ಹುರಿರಿ. ಜಾಸ್ತಿ ಹೈ ಫ್ಲೇಮ್ಲಿ ಹುರಿದ್ರೆ ಎಲ್ಲ ಸೀದೋದಕ್ಕೆ ಬಿಡುತ್ತೆ, ಅದರಿಂದ ಇದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಕಮ್ಮಿ ಆಗಿದೆ ನೋಡಿ, ಎಷ್ಟಾಗಿದೆ. ಈ ರೀತಿ ಮಾಡಿಟ್ಕೊಳ್ಳಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ 2 ತಿಂಗಳವರೆಗೂ 1 ಸ್ಪೂನು ಬಿಸಿ ಅನ್ನಕ್ಕೆ ಒಂಚೂರು ಕಡಲೆ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ. ಹೊರಗಡೆ ಇಡೋದಾದ್ರೆ ಹೆಚ್ಚು ಕಮ್ಮಿ 1 ವಾರ 10 ದಿನ ಇಡ್ಬೋದು. ಫ್ರಿಜ್ಜಲ್ಲಿ ಇಡೋದಾದ್ರೆ ಧಾರಾಳವಾಗಿ 2 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೀವು ಸಾಂಬಾರು ಮಾಡೋಕ್ಕಾಗದಿದ್ದ ಇದು ತುಂಬ ಯೂಸ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.